PhDಗೆ ಮೈನಿಂಗ್ ಸಂಕಷ್ಟದ ಬಳಿಕ ಈಗ ಯಡಿಯೂರಪ್ಪಗೂ ಕೂಡ ಕಾನೂನು ಸಂಕಷ್ಟ ಎದುರಾಗುತ್ತಾ ಅನ್ನುವಂತಹ ಕುತೂಹಲ ಮನೆ ಮಾಡ್ತಾ ಇದೆ. BS ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಾಗಿತ್ತು. ಅದರಲ್ಲಿ ತಾತ್ಕಾಲಿಕ ರಿಲೀಫ್ ಕೂಡ ಸಿಕ್ಕಿತ್ತಲ್ಲ ಯಡಿಯೂರಪ್ಪ ಅವರಿಗೆ. ಸೊ ಈ ವಿಚಾರದಲ್ಲಿ ಮಧ್ಯಂತರ ರಕ್ಷಣೆಯನ್ನ ತೆರವು ಮಾಡೋದಕ್ಕೆ ಹೈಕೋರ್ಟ್ಗೆ ಈಗಾಗಲೇ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಮಧ್ಯಂತರ ರಕ್ಷಣೆ ತೆರವಿಗೆ ರಾಜ್ಯ ಸರ್ಕಾರ ಮನವಿಯನ್ನ ಕೂಡ ಕೋರ್ಟ್ ಬಳಿ ಮಾಡ್ತಾ ಇದೆ. ಕೆಲವೇ ಹೊತ್ತಲ್ಲಿ ಹೈಕೋರ್ಟ್ನಲ್ಲಿ ಈ ವಿಚಾರಣೆಗೂ ಕೂಡ ಬರಲಿಕ್ಕಿದೆ. ಕೋರ್ಟ್ ಇದರಲ್ಲಿ ಕನ್ಸಿಡರ್ ಮಾಡುವಂತಹ ಅಂಶ ಯಾವುದು, ತೆರವನ್ನ ಯಾಕೆ ಮಾಡಬೇಕು, ಯಾಕೆ ಮಾಡಬಾರದು, ಈ ಎರಡೂ ವಾದ ಪ್ರತಿವಾದಗಳನ್ನ ಆಲಿಸುವ ಸಾಧ್ಯತೆ ಸದ್ಯಕ್ಕೆ ಕೋರ್ಟ್ ಅಲ್ಲಿದೆ. ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ಇವತ್ತು ಈ ಅರ್ಜಿ ವಿಚಾರಣೆಗೆ ಕೋರ್ಟ್ ಗಮನಕ್ಕೆ ಬರ್ತಾ ಇದ್ದ ಹಾಗೆ ಕೋರ್ಟ್ ಯಾವೆಲ್ಲ ವಿಚಾರಗಳನ್ನ ಕನ್ಸಿಡರ್ ಮಾಡುತ್ತೆ ಮತ್ತು ಇವತ್ತೇ ಈ ವಿಚಾರದಲ್ಲಿ ತೀರ್ಪು ಬರುತ್ತಾ ಅಥವಾ ಪ್ರತಿಪಕ್ಷ ಅಥವಾ ಅಪೋನೆಂಟ್ ಕಕ್ಷಿದಾರರಿಗೂ ಕೂಡ ಸ್ವಲ್ಪ ಟೈಮನ್ನು ಕೊಟ್ಟು ಇಂಥ ದಿನಾಂಕ ಅಂತ ಕೊಡುವಂತಹ ಸಾಧ್ಯತೆ ಇದೆಯಾ? ಓರಲ್ ಆರ್ಗ್ಯುಮೆಂಟ್ಗೆ ಅವ್ರಿಗೂ ಕೂಡ ಸಮಯಾವಕಾಶ ಬೇಕಾಗುತ್ತೆ. ಸೊ ಏನಾಗುತ್ತೆ ಹಾಗಾದ್ರೆ? ಮಮತಾ, ಇವತ್ತೇ ತೆರವಾಗ ಸಾಧ್ಯತೆ ತೀರಾ ಕಡಿಮೆ ಇರುವಂಥದ್ದು. ಯಾಕೆಂದರೆ ಇವಾಗಷ್ಟೇ ಹೈಕೋರ್ಟ್ನ ಮೆಟ್ಟಿಲೇರೋ ಕಾರಣಕ್ಕಾಗಿ ಇನ್ನು ಇವತ್ತು ಕೂಡ ಏನು CID ಪರ ವಕೀಲರಾದ ಅಶೋಕ್ ನಾಯ್ಕ್ ಇವತ್ತು ಅರ್ಜಿ ಸಲ್ಲಿಸಿರುವಂಥದ್ದು. ಅರ್ಜಿ ವಿಚಾರಣೆ ಕೂಡ ಇನ್ನೂ ನಡಿಬೇಕಾಗಿರೋ ಕಾರಣಕ್ಕಾಗಿ ಮತ್ತು ಆಪೋಸಿಟ್ ಲಾಯರ್ಗೂ ಕೂಡ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶ ಕೊಡ್ತಾರೆ. ಹಾಗಾಗಿ ಇವತ್ತು ಯಾವುದೇ ನಿರ್ಧಾರಕ್ಕೆ ಬರುವಂಥ ಸಾಧ್ಯತೆ ತೀರಾ ಕಡಿಮೆ ಇರುವಂಥದ್ದು. ಕಳೆದ ಮಾರ್ಚ್ನಲ್ಲಿ ಏನು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರ ಮನೆ ಹೋಗಿದ್ದಂಥ ಒಂದು ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ. ಆ ಆರೋಪದಲ್ಲಿ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ FIR ಆಗಿತ್ತು. ಆ ಸಂಬಂಧಪಟ್ಟ ಹಾಗೆ ಇನ್ವೆಸ್ಟಿಗೇಷನ್ ನಡೆಸಿದಂಥ CID ಅಧಿಕಾರಿಗಳಿಗಾಗಲೇ ಚಾರ್ಜ್ ಶೀಟ್ ಕೂಡ ಸಲ್ಲಿಸಿರುವಂಥದ್ದು. ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಹೈಕೋರ್ಟ್ಗೆ ಹೋಗಿ ಏನು ಕ್ರಮ ಕೈಗೊಳ್ಳಬಾರ್ದಂದರೆ ಬಂಧನ ಮಾಡಬಾರ್ದು ಅಂತೇಳಿ ಹೈಕೋರ್ಟಲ್ಲಿ ಸ್ಟೇ ತೊಗೊಂಬಂದಿದ್ರು. ಆ ಸಂಬಂಧಪಟ್ಟಾಗಿ ಈಗ CID ಪರ ವಕೀಲರು ಏನು ತನಿಖೆ ಇನ್ನು ಮುಂದುವರೆದು ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರೋ ಕಾರಣಕ್ಕಾಗಿ ಮಾಮೂಲಿ ಅಂದರೆ ಬೇರೆ ಪ್ರಕರಣಗಳಂತೆ ಪೋಕ್ಸೋ ಪ್ರಕರಣದಲ್ಲಿ ದಾಖಲಾದರೆ ಯಾವ ರೀತಿಯ ಕ್ರಮ ಕೈಗೊಳ್ಳಬೇಕು, ಈ ಪ್ರಕರಣದಲ್ಲಿ ಏನು ನಿಯಮ ಉಲ್ಲಂಘನೆ ಆಗಿದೆ ಅನ್ನೋದನ್ನು ಮನವರಿಕೆ ಮಾಡಿಕೊಡಲು ಇವತ್ತು ಹೈಕೋರ್ಟ್ನ ಮೆಟ್ಟಿಲೇರಿರುವಂಥದ್ದು. ಹೈಕೋರ್ಟ್ನಲ್ಲಿ ಇವತ್ತು ಇನ್ನು 4 ಗಂಟೆ ನಂತರದಲ್ಲಿ ಕೆಲವೇ ಕ್ಷಣಗಳಲ್ಲಿ ಅರ್ಜಿ ವಿಚಾರಣೆಗೆ ಬರ್ತದೆ. ವಿಚಾರಣೆ ಬಂದ ನಂತರದಲ್ಲಿ ಇಲ್ಲಿವರೆಗೂ ಆಗಿರುವಂಥ ತನಿಖೆ ಏನು, ತನಿಖೆಯಲ್ಲಿ ಯಾವೆಲ್ಲ ಅಂಶಗಳು ಬೆಳಕಿಗೆ ಬಂದಿದ್ದಾವೆ ಅನ್ನೋವನ್ನು ನ್ಯಾಯಾಧೀಶರ ಗಮನಕ್ಕೆ ತರಬೇಕಾಗುತ್ತೆ. ತಂದ ನಂತರದಲ್ಲಿ ಯಡಿಯೂರಪ್ಪ ಪರ ವಕೀಲರಿಗೂ ಕೂಡ ಅವಕಾಶ ಕೊಡ್ತಾರೆ. ಆ ಸಂದರ್ಭದಲ್ಲಿ ಅವರು ಏನು ಆಕ್ಷೇಪಣೆ ಸಲ್ಲಿಸ್ತಾರೆ ಅದಾಧಾರದ ಮೇಲೆ ಇನ್ನೂ ಕೂಡ ಮತ್ತೊಂದು ಮುಂದೂಡಿಕೆ ಆಗುವ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಆದರೆ ಈಗ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಇರೋ ಕಾರಣಕ್ಕಾಗಿ ಅರ್ಜಿಯಲ್ಲಿ ಯಾವ ರೀತಿಯಾಗಿ ವಾದ ಪ್ರತಿವಾದ ನಡೆಯುತ್ತೆ ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ. ಒಂದು ವೇಳೆ ಏನಾದರೂ ತೆರವು ಮಾಡಿದರೆ ಆ ಸಂದರ್ಭದಲ್ಲಿ ಯಡಿಯೂರಪ್ಪಗೆ ಮತ್ತೆ ಸಂಕಷ್ಟ ಶುರುವಾಗುವಂಥದ್ದು. ಮಮತಾ. ಆಲ್ ರೈಟ್.